ಆ ಥರ ಏನಿಲ್ಲ, ನೀನು ಯಾವ ಕ್ಲಾಸಿಗೆ ಹೋಗೋದು ಬೇಡ, ಇಲ್ಲಿಗೆ ಬೇಡ, ನೀನು ಮನೆಯಲ್ಲೇ ಕೂತ್ಕೊ ಅಂತೇಳಿ. ಹಾಗೆ ಒಂದು 6 ತಿಂಗಳೆಲ್ಲ ಮನೆ ಒಳಗೇನೆ ಇದ್ದೆ, ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ನನ್ನ ತಂದೆ. ಆಮೇಲೆ ನನ್ನ ಲೈಕ್ ಅವ್ರ ಗುರು ಯಾರಿದ್ರು ತಾಯಿ, ಲೈಕ್ ಅವರು ನನಗೆ ಒಂದು ಕೌನ್ಸಿಲಿಂಗ್ ಸೆಂಟರ್ಗೆ ಹೋಗ್ಲಿಕ್ಕೆ ಹೇಳಿದರು ತಂದೆ ತಾಯಿಯನ್ನು ಕರ್ಕೊಂಡು. ಹಾಗೆ ನಾನು ಆ ಕೌನ್ಸಿಲಿಂಗ್ ಸೆಂಟರ್ಗೆ ಹೋದೆ. ಲೈಕ್ ನನ್ನ ತಂದೆ ತಾಯಿ ಹತ್ರ ಲೈಕ್ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಸ್ಬೇಕಾದ್ರೆ ಆಗ ನನ್ನ ತಂದೆಗೆ ಲೈಕ್ ಗೊತ್ತಾಯ್ತು, ಹೌದು ನಾನೊಂದು ಮಂಗಳಮುಖಿ ಅಂತೇಳಿ. ಆವಾಗ ನಾನು ಒಪ್ಪಿದ್ರು. ಅದ ನಂತರ ನಾನು ನನ್ನ ಎಜುಕೇಷನ್ ಏನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನಂತರ ಒಂದು ನಮ್ಮ ಲೈಕ್ ನನ್ನ ಗುರು ಯಾರಿದ್ದಾರೆ ಲೈಕ್ ಅವ್ರ ಮುಖಾಂತರ ಒಂದು NGOಗೆ ಜಾಯ್ನ್ ಆದೆ. ಆನಂತರ ಈ ಮಾಡ್ಲಿಂಗ್ ಲೈಕ್ ಅದಕ್ಕೆ ಜಾಯ್ನ್ ಆದೆ. ಕೆಲವೊಂದು ಮಾಡ್ಲಿಂಗ್ ಶೋಸ್ ಮಾಡ್ತಾ ಇದ್ದೆ. ಆದರೂ ಕೂಡ ಜನಗಳು ನೀನು ಕೂಡ ಹೋಗ್ಬೇಕಂತೇಳಿ, ಯಾಕೆ ಹೇಳಿದ್ರೆ ಕೆಲವೊಂದು ಕಡೆ ಹೋಗಬೇಕಾದ್ರೆ ನಾವೊಂದು ಟೆಂಪಲ್ಗೆ ಹೋದ್ವಾ, ಇಲ್ಲ ಒಂದು ಎಲ್ಲಿಯಾದ್ರೂ ಒಂದು ಫಂಕ್ಷನ್ಸ್ಗೆ ಹೋದಾಗ ಜನಗಳು ನಮ್ಮನ್ನು ನೋಡುವ ರೀತಿ ಏನು ಹೇಳಿದರೆ, ಒಂದು ಅಯ್ಯೋ ಎಲ್ಲಿಂದ ಅನ್ಯಗ್ರಹ ಲೈಕ್ ಒಂದು ಏಲಿಯನ್ ಅವರು ಎಲ್ಲಿಯ ಬಂದ ಥರ ಲೈಕ್ ಆ ಥರ ನೋಡ್ತಾರೆ. ಕೆಲವರು ಪಾಪ ಅವರ ಮಕ್ಕಳನ್ನೆಲ್ಲ ಒಂದು ಹೀಗೆ ಲೈಕ್ ಒಂದು ತಾಯಿ ಒಂದು ಮಗುನಿಗೆ ಕರ್ಕೊಂಡು ಹೋಗ್ಬೇಕು, ನಮ್ಮನ್ನು ಒಂಥರ ನೋಡಿದಾಗ ಆ ಮಗುವನ್ನು ಒಂಥರ ಸೈಡ್ಗೆ ತಂದು ಹಿಡಿದು, ಯಾಕೆ ನಾವು ಆ ಮಗುನ ಇಟ್ಕೊಂಡು ಹೋಗ್ತೇವೆ, ಆ ಥರ ಎಲ್ಲ ಮಾಡುವಾಗ ಅದು ನಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಗ್ತದೆ. ಯಾಕೆ ಹೇಳಿದ್ರೆ ಯಾಕೆ ಜನಗಳಿಗೆ ಅರ್ಥ ಆಗ್ತಿಲ್ಲ ನಾವೇನಂತೇಳಿ. ಕೆಲವೊಂದು ಟೆಂಪಲ್ಸ್ಗೆ ಹೋದಾಗ ಕೂಡ ಈ ಕೆಲವು ಹುಡುಗರು ನಮ್ಮನ್ನು ಬಂದು ಒಂದು ಬೇಡದ ದೃಷ್ಟಿಯಲ್ಲಿ ನೋಡೋದು, ಅದನ್ನೆಲ್ಲ ಲೈಕ್ ಯಾಕಂದರೆ ನಾವು ಕೂಡ ಒಂದು ಮನುಷ್ಯರಲ್ವಾ. ಈಗ ಅವ್ರ ಮನೇಲಿ ಒಂದು ಅಕ್ಕ ತಂಗಿ ಹೇಗಿರ್ತಾರೆ, ಅವರು ಅದೇ ಥರ ನಮ್ಮನ್ನು ನೋಡ್ಬೋದು, ಇಲ್ಲ ಒಂದು ಫ್ರೆಂಡಾಗಿ ಕೂಡ ನೋಡ್ಬೋದು. ಯಾಕೆ ಅದೇ ಥರ ನಮ್ಮನ್ನು ನೋಡೋದು? ಯಾಕಂದ್ರೆ ನಾವು ಆ ಕೆಲಸ ಲೈಕ್ ಒಂದು ನಮ್ಮ ಮನಸ್ಸಿಗೆ ಬೇಕಂತೇಳಿ ಆ ಥರ ನಮ್ಮವ್ರು ಮಾಡೋದಿಲ್ಲ ಅದೆಲ್ಲ. ಆದರೂ ಕೂಡ ಯಾಕಂದರೆ ಒಂದು ಬೇರೆ ಏನು ವೇ ಇಲ್ಲ ಅಂತೇಳಿ, ಯಾಕೆಂದರೆ ಒಂದು ಕೆಲಸ ಏನಿಲ್ಲ ಅಂತೇಳಿ, ಅದಕ್ಕೋಸ್ಕರ ಪಾಪ ಅವರು ಬೆಗ್ಗಿಂಗ್ ಆಗಲಿ ಇಲ್ಲ ಸೆಕ್ಸ್ ವರ್ಕ್ ಮಾಡ್ತಾರೆ. ಆದರೆ ಎಲ್ಲರೂ ಒಂದೇ ಥರ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವ ನಮ್ಮನ್ನು. ಅದನ್ನೊಂದು ಜನಗಳು ಚೇಂಜ್ ಮಾಡಬೇಕು. ಅವರೇ, ನಂದೊಂದು ಕ್ವಶನ್ ಇದೆ ನಿಮ್ಮ ಹತ್ರ. ಓಕೆ, ಸಮಾಜ ಅಂತ ನಿಮ್ಮನ್ನು ನೋಡುವ ರೀತಿ ತುಂಬಾನೇ ಅಂದರೆ ಹೇಳಲಿಕ್ಕೆ ನನಗೆ ಬೇಜಾರಾಗ್ತದೆ. ಹಾಗಾದರೆ ಯಾಕೆ ನೋಡ್ತಾ ಇದೆ? ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳೋದು, ಅದನ್ನು ಚೇಂಜ್ ಮಾಡ್ಬೋದು ನಾವು ಅಲ್ವಾ? ಒಂದೇ ಸಲ ಯಾರನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಎಲ್ಲರನ್ನೂ ನಾವು ಸಮಾಧಾನ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ನಾವು ದೇವರಿಗೂ ಬೈತೀವಿ ಅಲ್ವಾ? ಸೊ ಏನಪ್ಪ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ಚೇಂಜ್ ಆಗಲೇಬೇಕು. ನನ್ನ ಕ್ವಶನ್, ಯಾಕೆ ನಿಮ್ಮನ್ನು ಹಾಗೆ ನೋಡ್ತಾ ಇದೆ? ನೀವು ಸಹ ಮನುಷ್ಯರಲ್ವಾ? ಹಾಗಾದರೆ ಒಂದು ಸಮುದಾಯದಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಆಗ ನಮ್ಮಲ್ಲಿ ನಾವು ನೋಡೋ ರೀತಿ ಸಹ ಚೇಂಜ್ ಆಗ್ತದೆ. ಯಾಕೆಂತ ಹೇಳಿದ್ರೆ, ಮೊನ್ನೆ ನನ್ನ ಒಂದು ಇನ್ಸಿಡೆಂಟ್ ಆಗಿತ್ತು. ನಾನು ಶೂಟ್ ಮಾಡ್ತಾ ಇದ್ದೇನೆ, ಒಂದು ಹೆಣ್ಣು ಹುಡುಗಿ ಅವಳು ಬಂದು ನನ್ನ ಹತ್ರ ಬಂದು ನೀವು ಯಾವ ರೀತಿ ಕೇಳ್ತಾರಲ್ಲ ಆ ಥರ ಬಂದು ಕೇಳ್ತಾ ಇದ್ದಾಳೆ. ಈಗ ಮುಟ್ಟಿ ಕೇಳ್ತಾಳೆ. ನಾನು ಒಂದೆರಡು ಸಲ ಈಗ ಸುಮ್ಮನೆ ಇದ್ದೆ. 3ನೇ ಸಲ ಏನು ನಾನು ಕೆಲಸ ಮಾಡ್ತಿದ್ದೇನೆ, ಸ್ವಲ್ಪ ನಿಲ್ಲು ಅಂತ ಹೇಳಿದೆ. ನಾನು ಸ್ವಲ್ಪ ಜೋರು ಮಾತಾಡಿದ ತಕ್ಷಣ ನನ್ನ ಕೈಯಲ್ಲಿ ಕ್ಯಾಮರಾಸ್ ಇತ್ತು, ಅವ್ರು ಮತ್ತೆ ಓದ್ಲು ಅವಳು. ಬೇರೆಯವ್ರ ಅದ್ರಾಗ ಹೋಗೋದಿಲ್ಲ, ಅದು ನಾನು ಚೆಕ್ ಮಾಡಿದ್ದೇನೆ. ಸೊ ಅದಕ್ಕೆ ನೀವೇನು ಹೇಳ್ತೀರಿ? ಇಲ್ಲ, ಇದು ಒಂದು ಇನ್ಸಿಡೆಂಟ್. ಈಗ ರೀಸೆಂಟ್ಲಿ ನಾವು ಒಂದು ಜಾತ್ರೆಗೆ ಹೋಗಿದ್ವಿ. ಅಲ್ಲಿ ಕೂಡ ಅದು ನಮ್ಮ ಮನೆ ಪಕ್ಕನೇ ಒಂದು ದೇವಸ್ಥಾನ ಜಾತ್ರೆ ಆಗ್ತಾ ಇತ್ತು. ಅಲ್ಲಿ ನಾವು ನಮ್ಮಷ್ಟಕ್ಕೆ ಹೋಗ್ತಾ ಇದ್ವಿ. ಕೆಲವು ಹುಡುಗಿಯರು ಪಾಪ ಬಂದು ನನ್ನ ಹತ್ರ ಈ ಥರ ಹೇಳಿದರು, ಯಾರ ನಿಮ್ಮ ಥರನೇ ಯಾರ ಹೆಂಗಸರು ಕಾಣಬೇಕು, ಕೈ ಬಡ್ದು ನಮ್ಮ ಮೈ ಮುಟ್ಟಿ ಎಲ್ಲ ನಮ್ಮ ಹತ್ರ ಹಣ ಎಲ್ಲ ಕೇಳ್ತಿದ್ದಾರೆ, ಸ್ವಲ್ಪ ನೋಡಿ ಅವರನ್ನು ಅಂತೇಳಿ. ನಾವು ನೋಡಿದ್ವಿ, ನಾವು ಯಾರಪ್ಪ ಹೆಂಗಸರು ಯಾಕೆ ಈ ಥರ ಮಾಡ್ತಾರೆ ಅಂತೇಳಿ ನಾವು ನೋಡೋಕ್ಕಂತೇಳಿ ಹೋದ್ವಿ. ನೋಡಬೇಕಾದ್ರೆ 1-2 ಹೆಂಗಸರು, ಅವರು ಆ ಒಂದು ಬಲೂನ್ ಮಾರುವ ಆ ಒಂದು ಗ್ರೂಪ್ ಎಲ್ಲ ಇರುತ್ತಲ್ವ, ಆ ಗ್ರೂಪ್ನವರು. ನಾವು ನೋಡ್ತಾ ಇದ್ದೀವಿ, ನಮ್ಮ ಮುಂದೆನೇ ಲೈಕ್ ಅವರಿಗೆ ನಮ್ಮನ್ನು ನೋಡಲಿಲ್ಲ. ಅವ್ರು ನಮ್ಮನ್ನು ಫಸ್ಟ್ ಲೈಕ್ ಕೈ ಬೊಟ್ಟಿ ಹಣ ಎಲ್ಲ ಕೇಳ್ತಿದ್ದಾರೆ. ಒಬ್ಬರ ಮೈಯಿಂದಿಗೆ ಮುಟ್ಟಿದ್ರು, ಲೈಕ್ ಇದು ಪಾಕೆಟಿಂದ ಹಣ ತೆಗಿತಾ ಇದ್ದಾರೆ. ಯಾರ ನಿಮ್ಮ ಥರನೇ ಕ್ಲಾಬ್ ಅವ್ರು ನೋಡೋಕೆ ಮತ್ತೆ ಹೆಂಗಸರು ಅವರು, ನಿಮ್ಮವ್ರಂತ ಅಲ್ಲ, ನಿಮ್ಮವ್ರು ಈ ಥರ ಮಾಡಲಿಕ್ಕಿಲ್ಲ. ಯಾಕಂದರೆ ಕೈ ಬೊಟ್ಟಿ ನಮ್ಮ ಮೈ ಮೇಲೆಲ್ಲ ಮುಟ್ಟಿ ಪಾಕೆಟಿಂದ ಹಣ ತೆಗಿಯೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕೆ ನಾವು ಯಾರು ಅಂತೇಳಿ ಆ ಹುಡುಗಿರು ತೋರಿಸಿದ, ಅಲ್ಲಿ ನೋಡಿ ಅಲ್ಲಿ ಥರ ಇದ್ದಾರೆ ಅಂತೇಳಿ. ಆಗ ನಾವು ನೋಡಬೇಕಾದ್ರೆ ನಮ್ಮ ಮುಂದೆನೇ ಅವ್ರು ಬೇರೆಯವ್ರ ಹತ್ರ ಈ ಥರ ಹಣ ವಸೂಲು ಮಾಡ್ತಾಯಿದ್ರು. ಅಂದರೆ ಅವರ ಪಾಕೆಟ್ ಕೈ ಹಾಕಿ ನೋಡಬೇಕಾದ್ರೆ ಅವರು ಹೆಂಗಸರು. ಅವರು ಅಂದರೆ ಈ ಜಾತ್ರೆಯಲ್ಲಿ ಬೆಲೂನ್ ಎಲ್ಲ ಮಾಡ್ತಾರಲ್ವಾ, ಆ ಗ್ರೂಪ್ನವರು. ಸೊ ನಾವೇನು ಮಾಡಿದ್ವಿ, ಆವಾಗಲೇ ಹೋಗಿ ಒಂದು ಒಬ್ಳು ಹೆಂಗಸು ನಮ್ಮನ್ನು ನೋಡಿ ಓಡಿ ಹೋದ್ಲು. ಇನ್ನೊಬ್ಬಳನ್ನ ಹಿಡಿದ್ವಿ. ಅವಳನ್ನ ಹಿಡಿಬೇಕಾದ್ರೆ ಅವಳು ನನಗೆ ಬಾಯಿ ಬರಲ್ಲ, ಹಾಗೆ ಬರಲ್ಲ. ಯಾಕೆ ನಾವು ಕೇಳಿ, ಈಗೇನು ಬಾಯಿ ಬರೋದಿಲ್ಲ ನಿನಗೆ? ಇವಿಷ್ಟು ತನಕ ನಾವು ಎದುರಲ್ಲೇ ನೋಡಿದ್ವಿ, ಕೈ ಬೊಟ್ಟೆ ಹಣ ತೆಗೆ ಹೇಗೆ ಕೇಳ್ತೀನಿ ನೀನು? ಇಲ್ಲ, ನಿನ್ನನ್ನು ಬಿಡೋದಿಲ್ಲ ನಾವು, ನಿಮ್ಮಂಥವ್ರಿಂದ ನಮ್ಮ ಹೆಸರು ಹಾಳಾಗ್ತದೆ. ಇಲ್ಲ, ಆವಾಗಲೇ ಪೊಲೀಸ್ನವ್ರನ್ನ ಕರೆದ್ವಿ, ನಾವು ಈ ಥರ ಹೇಳಿದ್ವಿ. ಆಮೇಲೆ ಅವರ ಗ್ರೂಪ್ನವರೇ ಬಂದು ಆ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿದರು. ಇಲ್ಲ, ಅವಳು ನಮ್ಮ ಗ್ರೂಪ್ ಅಲ್ಲ, ಹಾಗೆಲ್ಲ ಹೀಗೆಲ್ಲ. ನೋಡಬೇಕಾದ್ರೆ ಅವ್ರು ಒಟ್ಟಿಗೆ ಇದ್ದರು.
ಅದೊಂದು. ಮತ್ತು ಈ ಸಿಗ್ನಲ್ಸಲ್ಲಿ ಇವಾಗ ಈ ಪೆನ್ ಮಾರುವವರು ಅವ್ರು ಮಾರುವವರು ಇವಾಗ ನಮ್ಮ ಥರನೇ ಕೈ ಬಿಟ್ಕೊಂಡು ಅದೊಂದು ಹಣ ಮಾಡ್ತಿದ್ದಾರೆ ಇವಾಗ. ಅದು ಕೂಡ ಲಾಸ್ಟ್ ಟೈಮ್ ಒಂದ್ಸಲ ನಾವು ನೋಡಿ ಅವರನ್ನು ಕೂಡ ಹಿಡಿದು ಆ ನಂತರ ಕೂಡ ಈ ಥರ ಮಾಡಿದ್ದಾರೆ ಅಂತೇಳಿ ಜನಗಳ ನಮ್ಮ ಹತ್ರ ಹೇಳ್ತಾರೆ ಬಂದು, ಈ ಥರ ಮಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ ಹೆಂಗಸರೇ ಅಂತೇಳಿ. ಹಾಗೆ ಅವರಿಂದ ಮತ್ತೊಂದು ನಮ್ಮ ಕಮ್ಯುನಿಟಿಯಿಂದಲೇ, ನಮ್ಮ ಸಮುದಾಯದಿಂದಲೇ ಕೆಲವೊಂದು ಪ್ರಾಬ್ಲಮ್ಸ್ ಆಗ್ತಿದೆ. ಅದರಿಂದಾಗಿ ಜನಗಳು ನಮ್ಮನ್ನು ಒಪ್ಲಿಕ್ಕೆ ಸ್ವಲ್ಪ ಕಷ್ಟ. ಯಾಕೆ ಹೇಳಿದರೆ ಒಂದು ರೈಲಲ್ಲಾಗಲಿ ಇಲ್ಲ ರೈಲ್ವೆ ಕೆಲವೊಂದು ಪಬ್ಲಿಕ್ ಪ್ಲೇಸಸಲ್ಲಿ ನ್ಯೂಸೆನ್ಸ್ ಮಾಡ್ತಿದ್ದಾರೆ. ಯಾಕೆ ಹೇಳಿದರೆ ಈ ಮೈಮುಟ್ಟಿ ಮಾತಾಡುವಂಥದ್ದಾಗಲಿ ಅದೆಲ್ಲ ಸ್ವಲ್ಪ ತಪ್ಪು. ಅದರಿಂದಾಗಿ ಜನಗಳು ಆ್ಯಕ್ಚುಲಿ ನಮ್ಮನ್ನು ನೋಡಿ ಹೆದರ್ತಾರೆ. ಇವರು ಬಂದರೆ ಇವಾಗ ನಮ್ಮನ್ನು ಮುಟ್ತಾರೆ, ಅದು ಹಾಗೆ ಮಾಡ್ತಾರೆ. ಅದಕ್ಕೋಸ್ಕರ ಜನಗಳು ನಮ್ಮನ್ನು ಸ್ವಲ್ಪ ದೂರವೇ ಇವಾಗ ತನಕ ಇಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ನಮ್ಮವರು ಸ್ವಲ್ಪ ಚೇಂಜ್ ಮಾಡ್ಬೇಕು. ಯಾಕೆ ಹೇಳಿದರೆ ಒಬ್ಬರಿಂದಾಗಿ ಎಲ್ಲರಿಗೂ ಕೂಡ ಅದು ಪ್ರಾಬ್ಲಮ್ ಆಗುತ್ತಲ್ವಾ, ಅದನ್ನೊಂದು ಅವ್ರು ಚೇಂಜ್ ಮಾಡಬೇಕು. ಮತ್ತು ಈ ಕೆಲವೊಂದು ಕಡೆ ಒಂದು ಸೆಕ್ಸ್ ವರ್ಕರ್ಸ್ ಇರ್ತಾರೆ ನಮ್ಮವರೇ, ಲೈಕ್ ಅವರು ಒಂದು ಅರ್ಧಂಬರ್ಧ ಬಟ್ಟೆ ತೊಟ್ಟು ಕೆಲವೊಂದು ಏನಂದರೆ ಅದೊಂದು ತುಂಬ ಪಬ್ಲಿಕ್ ಪ್ಲೇಸ್ ಆಗಿರುತ್ತೆ. ಆ ಜಾಗದಲ್ಲಿ ಒಂದು ಹೆಂಗಸರು ಇಲ್ಲ ಗಂಡಸರು ಹೋಗುವಂಥದ್ದೇ ಜಾಗ. ಪಾಪ ಆ ಹೆಂಗಸರಿಗೆ ಆ ರೋಡಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಕೆಲವೊಂದು ಏನಾಗಿದೆ ಹೇಳಿದರೆ ಇವಾಗ ಈ ನಮ್ಮ ಮಂಗಳೂರಲ್ಲೇ ಎಷ್ಟೋ ಕಡೆ ಇವಾಗ ನಿಲ್ತಾರೆ ಅರ್ಧಂಬರ್ಧ ಬಟ್ಟೆ ತೊಟ್ಟು ನಿಲ್ಲುವರು. ಅದರಿಂದಾಗಿ ಎಷ್ಟೊಂದು ಪಬ್ಲಿಕ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದರಿಂದ ಕೂಡ ಜನಗಳು ನಮ್ಮನ್ನು ಒಪ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲೇ ಪ್ರಾಬ್ಲಮ್ ಆಗ್ತಿದೆ, ಮೇನ್ ಅದೇ ಒಂದು ಪ್ರಾಬ್ಲಮ್ ಆಗ್ತಿರೋದು. ಅಲ್ಲಿ ಚೇಂಜ್ ಆಯ್ತು ಅಂತ ಹೇಳಿದ್ರೆ ನನ್ನ ಲೆಕ್ಕ ಪ್ರಕಾರದಲ್ಲಿ ನಮಗೂ ಮತ್ತೆ ನಿಮ್ಗೆ ಏನು ಡಿಫ್ರೆನ್ಸ್. ಸೊ ಅದನ್ನು ನೀವು ಹೆಂಗಾರು ಮಾಡಿ ನೀವು ಈಗ ಇಲ್ಲ, ನಾನು ಒಂದು ಸಮಾಜದ ಹತ್ರ ಕೇಳುದೇನು ಹೇಳಿದ್ರೆ, ಈಗ ಒಂದು ಬೇರೆಯವ್ರಿಗೆ ಯಾವ ಥರ, ಈಗ ಒಂದು ಹೆಂಗಸಿಗೆ ಆಗ್ಲಿಕ್ಕೆ ಕೂಡ ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ನಮ್ಮವರು ಕೇಳಿದಾಗ ಒಂದು ಇಲ್ಲ ಅಂತ ಹೇಳಬಾರ್ದು. ಈಗ ಒಂದು ಅಂಗಡಿ ಇಲ್ಲ, ಒಂದು ಪಾತ್ರೆ ತೊಳಿಲಿಕ್ಕೆ ಆದರೂ ಕೂಡ ಆಗಲಿ, ಲೈಕ್ ನಮ್ಮವ್ರು ಮಾಡಲಿಕ್ಕೆ ಕೂಡ ರೆಡಿ ಇರಬೇಕು ಅದನ್ನು, ಅದು ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಕೂಡ ಅಂಥ ಕೆಲಸ ಆದರೂ ಕೊಟ್ಟು ನೋಡಲಿ, ಲೈಕ್ ಅದಾದರೂ ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಅಲ್ಲ, ನನ್ನೊಂದು ಏನಂತ ಹೇಳಿದರೆ, ನೀವೇ ಒಂದು ಕಂಪನಿ ಥರ ಮಾಡ್ಬೋದಲ್ಲ, ಏನಾದರೂ ಒಂದು ತಯಾರು ಮಾಡೋದು ಆ ಥರ ಎಲ್ಲ ಮಾಡಿದರೆ ನೀವು. ಇದೀಗ ನಾನೇ ಯಾಕೆ ಕೇಳಿದೆ, ಈಗ ನನಗೆ ಕೆಲವೊಂದು ಆಸೆ ಇದೆ. ಈಗ ನಮ್ಮ ಮನೇಲಿರೋರಿಗೆ ಕೆಲವೊಂದು ಆಸೆ ಇದೆ. ಯಾಕೆ ನನಗೆ ಒಂದು ಆಸೆ ಇತ್ತು, ಲೈಕ್ ನಂಗೊಂದು ಕೇಕ್ ಶಾಪ್ ಮಾಡಬೇಕಂತ ಒಂದು ಡ್ರೀಮ್ ಇತ್ತು. ಆದರೆ ಏನಂತ ಹೇಳಿದರೆ ಈ ಕೆಲವೊಂದು ನನಗೀಗ ಕೇಕ್ ಕ್ಲಾಸಿಗೆ ಹೋಗ್ಬೇಕಲ್ಲ ಕೇಕ್ ಕಲೀಲಿಕ್ಕೆ. ಕೆಲವೊಂದು ಕಡೆ ಫೋನ್ ಮಾಡಿ ವಿಚಾರಿಸಿದಾಗ ನಾನು ಟ್ರಾನ್ಸ್ಜೆಂಡರ್ ಅಂತ ಹೇಳುವಾಗ, ಹೌದಾ ಮೇಡಮ್, ಫೀಸ್ ಸ್ವಲ್ಪ ಜಾಸ್ತಿ ಹೇಳಿದರು. ನನಗೆ ಗೊತ್ತಿರೋ ಆಲ್ರೆಡಿ ಅಲ್ಲಿ ಅಷ್ಟೇ ಫೀಸ್ ಅಂತೇಳಿ. ಅದೇ ನಾನು ಕೇಳಬೇಕಾದ್ರೆ ಓಕೆ, ನಾನು ಫಸ್ಟಿಗೆ ಹೇಳ್ತಿದ್ದೆ ಯಾಕೆ ನಾನು ಟ್ರಾನ್ಸ್ ಅಂತೇಳಿ. ಇವಾಗ ನಾವು ಅಲ್ಲಿ ಹೋದ ನಂತರ ಯಾಕಂದರೆ ನಮ್ಮನ್ನು ನೋಡಿದಾಗ ಅವ್ರಿಗೆ ಒಂದು ಅನ್ಕಂಫರ್ಟೇಬಲ್ ಫೀಲ್ ಆಗೋದು ಬೇಡ ಅಂತ ನಾನು ಸ್ಟಾರ್ಟಿಂಗ್ ಹೇಳುವಾಗ, ಓಕೆ ಮ್ಯಾಮ್ ನೀವು ಬನ್ನಿ, ಆದರೆ ಫೀಸ್ ಇಷ್ಟಿಷ್ಟು. ಸ್ವಲ್ಪ ನಾರ್ಮಲ್ ಆಗಿ ಜನರಿಗೆ ಎಷ್ಟು ಇರ್ತದೆ, ನಮಗೆ ಫೀಸ್ ಜಾಸ್ತಿ. ಅದು ಯಾಕಂತೇಳಿ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ನಾನು ಕೇಳಲಿಕ್ಕೆ ಕ್ವಶನ್ ಮಾಡಲಿಕ್ಕೆ ನನಗೆ ಬೇಜಾರಾಗಿ ನಾನು ಕಟ್ ಮಾಡಿ. ಇದೇ ಥರ ಕೆಲವೊಂದು ಕಡೆ ಕೇಳಬೇಕಾದ್ರೆ, ಓ ಮ್ಯಾಮ್ ಲೈಕ್ ನೀವು ಹೀಗೆ ಬಂದರೆ ಬೇರೆಯವ್ರಿಗೆ ಅನ್ಕಂಫರ್ಟೇಬಲ್ ಆಗಬಹುದು, ಅದೊಂದು ಸ್ವಲ್ಪ ಬೇಜಾರಾಯ್ತು, ಯಾಕೆ ನಮ್ಮನ್ನು ಯಾಕೆ ಅಷ್ಟೊಂದು ಇದು ಮಾಡ್ತಿದ್ದಾರೆ ಅಂತೇಳಿ. ಆದರೆ ಅದೇ ನನಗೆ ಆಯಿತು, ಯೂಟ್ಯೂಬ್ ನೋಡಿ ಈಗ ಕಲಿತು ಮಾಡೋದಾ, ಆದರೂ ಕೂಡ ಒಂದು ಸರ್ಟಿಫಿಕೇಟ್ ಅಂತೇಳಿ ಬೇಕಲ್ಲ ಒಂದು ಕಡೆ ಕಲಿತು, ಅದೆಲ್ಲಿಂದ ನಾನು ತರಲಿ. ಅದೆಲ್ಲ ತುಂಬಾ ಸಮಸ್ಯೆ ಇದೆ ನಮ್ಗೆ. ಈ ತರ ಮಾಡೋದಕ್ಕಿಂತ ಒಂದು ಪರ್ಸನಲ್ ಆಗಿ ಓನ್ ಆಗಿ ಏನಾದ್ರು ಮಾಡ್ಬೋದಲ್ಲ, ಇದರಲ್ಲೂ ನಿಮ್ಗೆ ಪ್ರಾಬ್ಲಮ್ ಉಂಟಂದ್ರೆ. ಕೆಲವೊಂದು ಕಡೆ ಲೈಕ್ ಏನು ಹೇಳ್ಬೇಕಾದ್ರೆ, ನಾವೊಂದು ಈಗ ನಮ್ಮವರು ಕೆಲವೊಬ್ರು ಹೂ ಮಾರ್ತಾರೆ. ಹೂ ಮಾರುವಾಗ ಒಂದು ಲೈನಲ್ಲಿ ಎಷ್ಟೋ ಜನ ಇರ್ತಾರಲ್ಲ, ಆಗ ಜನಗಳು ಕೆಲವು ನಮ್ಮವ್ರ ಹತ್ರ ಬಂದು ಅದೊಂದು ಈಗ ನಾರ್ಮಲ್ ಅವ್ರ ಹತ್ರನೇ ಹೋಗ್ತಾರೆ. ಅದ್ಯಾಕೆ ನಮ್ಮಿಂದ ಕೆಲವೊಂದು ಆದ ಪ್ರಾಬ್ಲಮ್ಸ್, ಯಾಕೆ ನಮ್ಮವ್ರು ಕೆಲವೊಂದು ಈ ಪಬ್ಲಿಕಲ್ಲಿ ಮಾಡಿದಂಥ ಒಂದು ಕೆಲವೊಂದು ನ್ಯೂಸೆನ್ಸಿಂದ ಜನಗಳು ನಮ್ಮನ್ನು ಸ್ವಲ್ಪ ಇದು ಮಾಡಿದ್ರು. ಆದರೆ ಈ ಥರ ಲೈಕ್ ನಾವೊಂದು ಕಡೆ ಈಗ ಒಳ್ಳೆ ಒಂದು ಇದು ಮಾಡಬೇಕು, ಏನಾದರೂ ಬಿಸ್ನೆಸ್ ಮಾಡ್ಬೇಕಂತೇಳಿ ಅದಕ್ಕೆ ಕೂಡ ಕೆಲವೊಂದು ಜನ ಸಪೋರ್ಟ್ ಮಾಡೋದಿಲ್ಲ. ಅದೊಂದು ಬೇಜಾರು ನಮಗೆ. ಹೌದು, ಅದು ಇದಕ್ಕೆ ಅಲ್ಲ, ಜನ ಚೇಂಜ್ ಆಗೇ ಆಗ್ತಾರೆ. ನಿಮ್ಮ ಒಂದು ಪ್ರಯತ್ನ ನೀವು ಬಿಡಬೇಡಿ, ಖಂಡಿತವಾಗಿ ಬಿಡೋದು. ಯಾರು ಒಂದೇ ಸಲ ಚೇಂಜ್ ಆಗೋದಿಲ್ಲ. ಎಂತೆಂಥವ್ರು ಹೇಗೆ ಚೇಂಜ್ ಆಗಿದ್ದಾರೆ. ಪ್ರಯತ್ನ ಅಂತೂ ಖಂಡಿತ ಬರಬೇಕು, ನೀವು ಮಾಡಲೇಬೇಕು. ನೋಡಿ, ಎಲ್ಲರೂ ಒಂದೇ ಥರ ಇರೋದಿಲ್ಲ. ಸೊ ನೀವು ಇನ್ನೊಬ್ಬರನ್ನು ಟೀಚರ್ ಯಾರು ಇರ್ತಾರೆ, ಸೊ ಅಲ್ಲಿ ಅವ್ರ ಹತ್ರ ನೀವು ಹೋಗಿ ಕಲಿಬೋದು. ಈಗ ನೀವೇನು ಮಾಡ್ತೀರಲ್ಲ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು ನಿಮಗೆ. ನನ್ನ ಒಂದು ಆಸೆ. ಓಕೆ ಫ್ರೆಂಡ್ಸ್, ನಾನೇನು ಹೇಳೋದು ಅಂತ ಹೇಳಿದ್ರೆ, ತುಂಬ ಕಷ್ಟ ನೋಡಿ. ಇವರು ಹೇಳ್ತಾರೆ, ನಾನು ಹೇಳಿದೆ ನೀವು ಹೋಗಿ ಏನಾದರೂ ಕಲಿತು ಮಾಡ್ಬೋದಲ್ಲ. ನೋಡಿ, ಕಲೀಲಿಕ್ಕೂ ಬಿಡ್ತಾ ಇಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪದು.
ಬೇಡ, ನಾವು ಅವ್ರಿಗೆ ಸಪೋರ್ಟ್ ಮಾಡದೆ ಅವ್ರು ಹೇಗೆ ಮುಂದೆ ಬರಲಿಕ್ಕೆ ಆಗ್ತದೆ ನೋಡಿ. ಇದಕ್ಕೆ ನನ್ನಲ್ಲಿ ಮಾತಿಲ್ಲ. ಸೊ ನಾವೆಲ್ಲ ಒಟ್ಟಿಗೆ ಸೇರಿ ಇನ್ನು ಮುಂದೆ ಹೋಗ್ಬೇಕು ನಾವು. ಸೊ ಇನ್ನಾದರೂ ಸ್ವಲ್ಪ ಚೇಂಜ್ ಆಗುವ, ಮನಸ್ಸನ್ನು ಚೇಂಜ್ ಮಾಡಬೇಕು ನಾವು. ಹಾಗೆ ಓಕೆ, ಎಸ್, ಥ್ಯಾಂಕ್ ಯು. ನಮ್ಮ ಸಮುದಾಯದ ಹಿರಿಯರೊಬ್ಬರು ಲೈಕ್ ನಮ್ಮ ಮಂಗಳೂರಿನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹತ್ರ ಒಂದು ಟೀ ಶಾಪನ್ನು ನ್ಯೂಲಿ ಆಗಿ ಓಪನ್ ಮಾಡ್ತಿದ್ದಾರೆ. ಜನಗಳು ಅದಕ್ಕೆ ಸಹ ಅವರಿಗೆ ಸಪೋರ್ಟ್ ಮಾಡಬೇಕಂತೇಳಿ ನಾನು ಕೇಳಿಕೊಳ್ತಿದ್ದೇನೆ. ಯಾಕೆಂದ್ರೆ ನಾರ್ಮಲ್ ಈಗ ಎಷ್ಟೋ ಟೀ ಶಾಪ್ಸ್ ಇರ್ತದೆ, ಆದರೆ ನಾವೊಂದು ಮಾಡ್ತಿರೋದು ಲೈಕ್ ಒಂಥರ ಸ್ಪೆಷಲ್ ಅಲ್ವಾ, ಅದಕ್ಕೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ತಿದ್ದೇನೆ. ಹಾಗೆ ನಾನು ಈಗ ಲೈಕ್ ಸ್ವಲ್ಪ ಫ್ಯೂಚರಲ್ಲಿ ಲೈಕ್ ನಾನೊಂದು ಕೇಕ್ ಶಾಪ್ ಓಪನ್ ಮಾಡಬೇಕಂತೇಳಿ ಇದ್ದೀನಿ, ನನ್ನೊಂದು ಡ್ರೀಮ್ ಅದು. ಆದರೆ ಏನಾದರೂ ಮಾಡಿದರೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಭಾವಿಸ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿದರೆ ಇನ್ನು ಹೆಚ್ಚಿನ ನಮ್ಮ ಸಮುದಾಯದವರಿಗೆ ನಾನು ಕೂಡ ಅವರಿಗೆ ಸ್ವಉದ್ಯೋಗ ಮಾಡಲಿಕ್ಕೆ ಎಂಕರೇಜ್ ಮಾಡ್ಬೋದು. ಹಾಗೆ ನೀವು ಕೂಡ ಲೈಕ್ ಒಂದು ಎಂಕರೇಜ್ ಕೊಟ್ಟಂಗೆ ಆಗುತ್ತೆ. ಯಾಕೆಂದರೆ ಇವಾಗ ನೀವು ನನಗೆ ಒಂದು ಎಂಕರೇಜ್ ಮಾಡ್ತಿದ್ದೀರಾ, ಓಕೆ ಇವಾಗ ಚೆನ್ನಾಗಿ ಮಾಡ್ತಿದ್ದೀನಿ. ಹಾಗೆ ಇನ್ನೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮುದಾಯದವರಿಗೆ ನಾವು ಸ್ವಉದ್ಯೋಗ ಮಾಡಲು ಲೈಕ್ ನಾನೊಂದು ಪ್ರೇರಣೆ ಆಗ್ಬೋದು. ಇದೇ ಥರ ನಮಗೆ ನಿಮ್ಮ ಸಹಕಾರ ಬೇಕು. ಧನ್ಯವಾದ. ನನ್ನ ಮೂಲ ಉದ್ದೇಶ ಏನಾಗಿತ್ತಂದರೆ, ಸೊ ನಾವೊಂದು ಹಳ್ಳಿಯಲ್ಲಿ ಬೆಳೆದಿದ್ದರಿಂದ ಸೊ ಅವಕಾಶಗಳು ತುಂಬ ಕಡಿಮೆ. ಸೊ ಹಾಗಾಗಿ ಎಲ್ಲರೂ ತುಂಬ ಮಂದಿ ಪ್ರತಿಭೆಗಳಿದ್ದಾರೆ, ಅವರಿಗೂ ಕೂಡ ಅವಕಾಶಗಳು ಸಿಗಬೇಕು. ಹಾಗಾಗಿ ನಾನು ಕೂಡ ನನ್ನ ಡಾನ್ಸ್ ಸ್ಟುಡಿಯೋನ ಬೆಂಗಳೂರಲ್ಲಿ ಒಂದು ಓಪನ್ ಮಾಡಬೇಕಂತ ಹೊರಟಿದ್ದೇನೆ. ಸೊ ಹಾಗಾಗಿ ಕ್ಲಾಸ್ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೋಬೋದು. ಯಾಕಂದರೆ ಎಲ್ಲರಿಗೂ ಅವಕಾಶಗಳು ಸಿಗೋದಿಲ್ಲ. ನನಗೆ ಸಿಕ್ಕ ಅವಕಾಶ ಹಾಗೆ ಬೇರೆಯವ್ರಿಗೂ ಕೂಡ ಸಿಗಬೇಕು ಅಂತ ನಾನು ಒಂದು ನೃತ್ಯದ ತರಬೇತಿಗಾಗಿ ನಾನು ನೃತ್ಯ ತರಗತಿಯನ್ನು ಬೆಂಗಳೂರಲ್ಲಿ ಓಪನ್ ಮಾಡಿದ್ದೇನೆ. ಹಾಗೆ ಮಂಗಳೂರಿನಲ್ಲಿ ಕೂಡ ನಾನು ಓಪನ್ ಮಾಡಲಿಕ್ಕೆ ಅಂತ ಆಶಯವನ್ನು ಇಟ್ಟಿದ್ದೇನೆ. ಯಾಕಂದರೆ ಇಲ್ಲಿ ಎಲ್ಲರೂ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಮೂಲಕ ನಾನು ಕೂಡ ಇಲ್ಲಿ ಅನೇಕ ಬ್ರಾಂಚ್ಗಳನ್ನು ಓಪನ್ ಮಾಡಲಿಕ್ಕೆ ನಾನು ನನ್ನ ಕೈಯಲ್ಲಿ ಶಕ್ತಿ ಮೀರಿಯಾದಂಥ ಒಂದು ಪ್ರಯತ್ನವನ್ನು ಪಡುತ್ತೇನೆ. ಧನ್ಯವಾದಗಳು. ವಿಕ್ಕೀಸ್ ಥಿಯೇಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.